ಎಲ್ರಿಗೂ ನಮಸ್ಕಾರ. ಕ್ರಿಮಿನಲ್ ಅನ್ನೋ ಚಿತ್ರ ಇವತ್ತು ಇಲ್ಲಿ ಮುಹೂರ್ತವನ್ನು ಮಾಡಿಕೊಂಡಿದೆ. ಅಲ್ಲಿ ದೊಡ್ಡ ಗಣೇಶನ ಸನ್ನಿಧಿಯಲ್ಲಿ ರಾಘವೇಂದ್ರ ಸ್ವಾಮಿರವರ ಆಶೀರ್ವಾದದೊಂದಿಗೆ ಈ ಚಿತ್ರ ಇವತ್ತು ಪ್ರಾರಂಭ ಆಗಿದೆ. ಮೊದಲನೇದಾಗಿ ಸಂತೋಷ ಅನ್ನಿಸ್ತಿರೋದು, ಧ್ರುವ ಚಿತ್ರ ಬಿಡುಗಡೆಗೆ ಮುಂಚೆ ಇನ್ನೊಂದು ಚಿತ್ರ ಮುಹೂರ್ತ ಆಗಿದೆಯಲ್ಲ, ಅದೊಂದು ದೊಡ್ಡ ರೆಕಾರ್ಡ್. ಯಾಕೆ ಅಂತಂದರೆ ಒಂದು ಸಿನಿಮಾ ಮಾಡಿದ್ರೆ ಒಂದು 4 ವರ್ಷನೋ 3 ವರ್ಷನೋ ಮಾಡಿ ಆ ಸಿನಿಮಾ ರಿಲೀಸ್ ಆದಮೇಲೆ ಅದೊಂದು 2 ವರ್ಷ ಆಗಿ ಅದಾದಮೇಲೆ ಒಂದೊಂದು ಮುಹೂರ್ತ ಆಗೋದು ರೂಢಿ ಅವನದು. ಆದರೆ ನನಗೆ ಭಾಳ ಖುಷಿ ಅನಿಸಿದ್ದು ಆ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆನೇ ಇನ್ನೊಂದು ಸಿನಿಮಾ ಮುಹೂರ್ತ ಮಾಡಿರೋದು. ಹೊಸ ಬೆಳವಣಿಗೆ. ಈ ಬೆಳವಣಿಗೆ ಸದಾ ಹೀಗೆ ಇರಲಿ ನಿನ್ನ ಜೀವನದಲ್ಲಿ ಅಂತ ಅಂದ್ಕೊಳ್ತೀನಿ. ಡೆಫಿನೆಟ್ಲಿ ಬೇಗ ಸಿನಿಮಾ ಮಾಡ್ತೀನಿ ಅಂತ ನೋಡಿ, ವಿಟ್ನೆಸ್ ದ ಮ್ಯಾಟರ್. ವರ್ಷಕ್ಕೆ 2 ಸಿನಿಮಾವನ್ನು ಮಾಡ್ತೀನಿ ಅಂತ ಹೇಳಿದಾನೀಗ. ಹ್ಞೂ ಅಂತ ಹೇಳ್ರು. ನಿಜವಾಗ್ಲೂ ನೀವೆಲ್ಲ ಕನ್ನಡದಲ್ಲಿ ಸಿನಿಮಾಗಳಿಲ್ಲ, ಕನ್ನಡದಲ್ಲಿ ನಿಜವಾಗ್ಲೂ ಸೇಲಬಲ್ ಹೀರೋ ಅಥವಾ ದೊಡ್ಡ ದೊಡ್ಡ ಹೀರೋಗಳು ಅಂತ ಏನು ಅನ್ಸ್ಕೊಂಡಿದ್ದಾರೆ. ಅವರು ವರ್ಷಾನುಗಟ್ಟಲೆ ಸಿನಿಮಾಗಳನ್ನು ಮಾಡ್ತಾರೆ, ಶೂಟಿಂಗ್ಗೆ ಅಷ್ಟೊತ್ತು ಆಗುತ್ತೆ, ಥಿಯೇಟ್ರಿಗೆ ಬರೋದು ಇನ್ನೊಂದು ಅಷ್ಟು ವರ್ಷ ಆಗುತ್ತೆ. ಆದರೆ ಈ ಥರದ ಹೀರೋಗಳು ವರ್ಷಕ್ಕೆ 1 ಸಿನಿಮಾ ಕನಿಷ್ಠ ಮಾಡಿದ್ರೂ ಕೂಡ ಬಹಳ ಸಂತೋಷದ ವಿಚಾರ. 2 ಸಿನಿಮಾ ಮಾಡ್ತೀನಿ ಅಂದರೆ ಒಂದಾದರೂ ಮಾಡ್ತಾನೇನೋ ನಂಬಿಕೆ ನನಗೆ. 3 ಬೇಡ, ಬಿಡೋಣ. 1 ಅಥವಾ 2, ಒಂದು ವರ್ಷ ಇಡೀ ಓಡಲಿ, ಇನ್ನೊಂದು ವರ್ಷ ಆದಮೇಲೆ ತಿರುಗಿ ಇನ್ನೊಂದು ವರ್ಷ ಇಡೀ ಓಡಲಿ ಬಿಡಿ. ಅದಾದಮೇಲೆ ರಾಜಗುರು ಬಗ್ಗೆ. ಈ ಸಿನಿಮಾ ನಮ್ಮ ಕನ್ನಡ ಮಣ್ಣಿನ ಉತ್ತರ ಕರ್ನಾಟಕದಲ್ಲಿ ನಡೆದ ನಿಜವಾದ ಘಟನೆ ಅಥವಾ ನಿಜವಾದ ಒಂದು ಕತೆ, ನಿಜವಾದ ಒಂದು ಪ್ರೇಮಿಗಳ ಕಥೆಯನ್ನು ಇಟ್ಕೊಂಡು ಆ ಘಟನೆಯನ್ನು ಇಟ್ಕೊಂಡು ಇಡೀ ಸಿನಿಮಾದ ಕಥೆಯನ್ನು ಕಟ್ಟಿರೋದಿದೆಯಲ್ಲ, ರಾಜ್ಗುರಿಗೆ ಎಷ್ಟು ನಾವು ಅಭಿನಂದಿಸಿದ್ರು ಸಾಲದು. ಏಕೆಂದರೆ ಅವನು ಡೈಲಾಗ್ ಸಮೇತ ಚಿತ್ರದಲ್ಲಿ ಒಂದೊಂದು ಪಾತ್ರವನ್ನು ಕಟ್ಟಿರೋ ರೀತಿ ನೋಡಿದ್ರೆ ನನಗಂತೂ ಅವನು ಕತೆ ಹೇಳುವಾಗ ನನಗೆ ಆ ಕಥೆಯೇ ಒಂದು ರೀತಿಯಾಗಿ ಸಿನಿಮಾಗೆ ಬಂದು ಹೋಗೋ ಥರ ಇತ್ತದು. ಆ ಕಥೆಯಲ್ಲಿ ಅಷ್ಟೊಂದು ಗಟ್ಟಿತನ ಇದೆ. ಆ ಕಥೆಯಲ್ಲಿ ನಿಜವಾಗ್ಲೂ ಒಂದು ಹುಡುಗ ಅವನ ಪ್ರೀತಿಗಾಗಿ ಅಥವಾ ಅವನ ಮಣ್ಣಿಗಾಗಿ, ಅವನ ತಾಯಿಗಾಗಿ, ಅವನ ಭಾಷೆಗಾಗಿ, ಅವನು ಮಾಡುವ ಕೆಲಸಕ್ಕೆ ಅವನು ತೋರಿಸುವ ಭಕ್ತಿ, ಗೌರವ, ಶ್ರದ್ಧೆ ಇದೆಲ್ಲವೂ ಸೇರಿದ್ರೆ ಅದು ಧ್ರುವನ ಪಾತ್ರ ಆಗುತ್ತೆ. ಅಂತಹ ಒಂದು ಧ್ರುವನ ಪಾತ್ರನ ಕಟ್ಟಿರೋದಿದೆಯಲ್ಲ ರಾಜ್ಗುರು, ನಿನಗೆ ಖಂಡಿತವಾಗ್ಲೂ ಅಭಿನಂದಿಸ್ತೇನೆ. ಯಾಕಂದರೆ ಆ ಸ್ಕ್ರಿಪ್ಟನ್ನು ಓದಿದಾಗ ನನಗೆ ಆ ಹುಡುಗನ ಬಗ್ಗೆ ತುಂಬ ನಂಬಿಕೆ ಇದೆ. ಇನ್ನು ವೈದಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳಿಗೆ, ನಮ್ಮ ಯಶ್ ಸಿನಿಮಾಗೆ ತುಂಬ ಒಳ್ಳೊಳ್ಳೆ ನಾಯಕರ ಜೊತೆ ಕೆಲಸ ಮಾಡಿದ್ದಾರೆ ಕ್ಯಾಮ್ರಾಮನ್ ಅವರು ಕೂಡ ನನ್ನನ್ನು ಚೆನ್ನಾಗಿ ಕಾಣಿಸ್ತೀರಾ ಅಂತ ನನ್ನ ನಂಬಿಕೆ ಇದೆ. ಯಾಕಂದರೆ ನಾವೆಲ್ಲ ಸಂಬಂಧಿಕರು. ನಮ್ಮ ಯಜಮಾನರು ಕ್ಯಾಮ್ರಾಮನ್ನು, ನೀನು ಕ್ಯಾಮ್ರಾಮನ್. ಫಸ್ಟು ನನ್ನ ಚೆನ್ನಾಗಿ ತೋರಿಸು, ಆಮೇಲೆ ರಚಿತಾ ರಾಮ್ನ ತೋರಿಸು ಅಲ್ವಾ? ಅಲ್ಲಮ್ಮ, ಇವಳು ಈಗಲೇ ಕಂಡುಬಿಡ್ತಾವಳಮ್ಮ. ಕ್ಯಾಮ್ರಾಮನ್ ನಾವು ಸಂಬಂಧಿಕರು ಕಣೇಕಂತ ನಾನು ಎಲ್ಲರೂ ಚೆನ್ನಾಗಿ ತೋರಿಸು, ನನ್ನನ್ನು ಸ್ವಲ್ಪ ಚೆನ್ನಾಗಿ ಇಲ್ಲ ಕಣಮ್ಮ, ಸುಮ್ಮನೆ ಅವ್ನು ಕಾಲು ಎಳೀತಿದೆ ಅಷ್ಟೇ. ಆಮೇಲೆ ಮುರಳಿ ತುಂಬ ಚೆನ್ನಾಗಿ ಡ್ಯಾನ್ಸನ್ನು ಕೊರಿಯೋಗ್ರಾಫ್ ಮಾಡ್ತಾನೆ ಅಂತ ಎಲ್ರಿಗೂ ಗೊತ್ತೇ ಇದೆ, ಆಗಲೇ ಪೂರು ಮಾಡಿದ್ದಾನೆ. ಇನ್ನು ಚಂದನ್ ಶೆಟ್ಟಿ ಪೊಗರು ಆದಮೇಲೆ ಇದೇ ಸಿನಿಮಾ ಧ್ರುವನ ಜೊತೆ ಮಾಡ್ತಾ ಇರೋದು. ಆದರೆ ಇವನು ಧ್ರುವ ಸಿನಿಮಾಗೆ ಬರೋಕ್ಕೆ ಮುಂಚೆನೇ ಇವರಿಬ್ಬರು ಭಾಳ ಫ್ರೆಂಡ್ಸು. ಎಷ್ಟೊಂದು ಆಲ್ಬಮ್ ಸಾಂಗ್ಗಳನ್ನು ಒಟ್ಟಿಗೆ ಕಂಪೋಸ್ ಮಾಡಿ ಹಾಡಿ ಒಂದು ಸ್ಟುಡಿಯೋದಲ್ಲೇ ನೀವು ಜೀವನ ಕಟ್ಕೊಂಡವರು. ಅವನು ಈಗ ಸ್ಪೆಷಲ್ಲಾಗಿ ರಚಿತಾ ರಾಮ್ಗೆ ಒಂದು ಹಾಡನ್ನು ಮಾಡ್ತೀನಿ, ರಚಿತಾರವರು ಇದರಲ್ಲಿ ಡ್ಯಾನ್ಸ್ ಮಾಡಲೇಬೇಕು, ಆದರೆ ಕಥೆಯನ್ನು ಬಿಟ್ಟು ಹೋಗಬೇಡ, ಇದರ ರಾಪು ಗಿಪ್ಪು ಅದೆಲ್ಲ ಇಲ್ಲ. ಯಾಕೆಂತಂದರೆ ಇದು ಉತ್ತರ ಕರ್ನಾಟಕದ ಅಚ್ಚ ಹಳ್ಳಿಯ ಕತೆ. ಆದ್ದರಿಂದ ನಮಗೆ ಇವನಿಗೊಂದು ದೊಡ್ಡ ಚಾಲೆಂಜ್ ಇದು. ಹೌದು, ಏಕೆಂದರೆ ಚಂದನಿಗೆ ಬೇರೆ 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 ರೀತಿಯ ಒಂದು ಹಾಡುಗಳನ್ನು ಮಾಡಿ ಅಭ್ಯಾಸ ಇದೆ. ಆದರೆ ಈ ಕಥೆಯಲ್ಲಿ ಅವನಿಗೊಂದು ದೊಡ್ಡ ಚಾಲೆಂಜ್ ಇದೆ. ನಮ್ಮ ಮಣ್ಣಿನ ವಾಸನೆಯನ್ನು, ನಮ್ಮ ಮಣ್ಣಿನ ಕಥೆಯನ್ನು, ನಮ್ಮ ಮಣ್ಣಿನ ರಾಗವನ್ನು, ನಮ್ಮ ಮಣ್ಣಿನ ಸಂಗೀತವನ್ನು ನೀನು ಮತ್ತೊಮ್ಮೆ ಕರ್ನಾಟಕಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡ್ಕೊಂಥ ದೊಡ್ಡ ಜವಾಬ್ದಾರಿ ನಿನಗಿದೆ ಚಂದನ್. ಅದನ್ನು ಖಂಡಿತವಾಗ್ಲೂ ಮಾಡ್ತೀನಿ ಎಂದಿದೆಯಾ. ಅಷ್ಟರಲ್ಲಿ ಅವನ ಕಲರು ಚೇಂಜ್ ಆಗುತ್ತೆ ಕೂದಲದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಈಗ ಬೇರೆ ಬೇರೆ ರೀತಿ ಇದೆ. ಅವನು ಈ ಪಿಕ್ಚರ್ ಆಗೋ ಅಷ್ಟರಲ್ಲಿ ಬೇರೆ ಕಲರ್ ಕೂದಲು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾದಮೇಲೆ ನಮ್ಮ ಮನೀಶ್ ಶಾರ್ ಅವರು ಮತ್ತು ಅವರು ಶ್ರೀಮತಿರವರು ಇಬ್ಬರು ಮುಂಬೈನಿಂದ, ಅಂದರೆ ಅನೇಕ ಕನ್ನಡ ಹಾಗೂ ತಮಿಳು, ತೆಲುಗು, ಮಲಯಾಳಂ ಚಿತ್ರಗಳನ್ನು
ಉತ್ತರ ಭಾರತಕ್ಕೆ ಆ ಭಾಷೆಗಳಲ್ಲಿ ಅದನ್ನು ಡಬ್ಬಿಂಗ್ ಮಾಡಿ ಅನೇಕ ಕಲಾವಿದರನ್ನು ಆಗಲೇ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಕರ್ಕೊಂಡು ಹೋಗುವಂಥ ಒಬ್ಬ ನಿರ್ಮಾಪಕರು ಮನೀಶ್ ಶಾರ್ ಅವರು ಹಲವಾರು ಚಿತ್ರಗಳನ್ನು, ಅದರಲ್ಲೂ ಸೌತ್ ಇಂಡಿಯನ್ ನೇರ ಸಿನಿಮಾಗಳನ್ನು ಅಂತಂದರೆ ತಮಿಳು, ತೆಲುಗು, ಕನ್ನಡ, ಈ ರೀತಿ ಮಲಯಾಳಂ ಸಿನಿಮಾಗಳನ್ನು ನೇರವಾಗಿ ಅವರು ಚಿತ್ರ ನಿರ್ಮಾಣ ಮಾಡಬೇಕು ಅಂತಿದ್ದಾರೆ. ಅವರ ಮೊಟ್ಟ ಮೊದಲ ಹೆಜ್ಜೆ ಕನ್ನಡದಲ್ಲಿ ಇಟ್ಟಿದ್ದಾರೆ. ಅವ್ರಿಗಾಗಲೇ ಹೇಳ್ತಿದ್ದೆ, ಅವರ ಸಂಸ್ಥೆ ಹೆಸರು ಗೋಲ್ಡ್ ಮೈನ್ಸ್ ಅಂತೆ. ಅದಕ್ಕೋಸ್ಕರ ಅವರ ಈ ಮೊದಲ ಹೆಜ್ಜೆ ಆ ಬಂಗಾರವಾಗಲಿ ಅಂತ ನಮ್ಮ ಕನ್ನಡದಲ್ಲಿ ಏನಂತೀವಿ ಆ ರೀತಿ ಬಂಗಾರವಾಗಲಿ ಅವ್ರ ಹೆಜ್ಜೆ ಅಂತ ನಾನು ಆಶಿಸ್ತೀನಿ. ಮತ್ತು ಶ್ರೀಮತಿ ಮನೀಶ್ ಅವ್ರಿಗೂ ಕೂಡ ಮತ್ತು ಧ್ರುವ, ಮತ್ತೊಮ್ಮೆ ಮಗದೊಮ್ಮೆ ನಿನಗೆ ದೊಡ್ಡ ಯಶಸ್ಸು ಸಿಗಲಿ. ನೀನು ಕನ್ನಡದಲ್ಲಿ ಈಗಾಗಲೇ ಅಫ್ಕೋರ್ಸ್ ನಿನ್ನ ಒಂದು ಪ್ರತಿಭೆ ಆಗಲಿ, ನೀನೊಂದು ಡೆಡಿಕೇಶನ್ ಆಗಲಿ, ಅವನ ಡೆಡಿಕೇಶನ್ ಬಗ್ಗೆ ನಮಗೆ ತುಂಬ ನಮಗೆಲ್ಲ ಪತ್ರಿಕಾ ರಂಗದವ್ರಿಗೆಲ್ಲರಿಗೂ ಗೊತ್ತೇ ಇದೆ. ನಮಗೆ ತುಂಬ ಭಯನೂ ಇದೆ. ಅವನು ಎಷ್ಟು ಮಟ್ಟಿಗೆ ಡೆಡಿಕೇಶನ್ ಅಂತಂದರೆ, ಪೊಗರು ಚಿತ್ರದಲ್ಲಿ ಅವನಿಗೆ ಸ್ಕೂಲ್ ಹುಡುಗದ ಪಾತ್ರ ಇತ್ತು, ನಿಮಗೆಲ್ಲ ನೆನಪಿದ್ರೆ. ಆ ಸ್ಕೂಲ್ ಹುಡುಗನ ಪಾತ್ರಕ್ಕೆ ಇವನೊಂದು 35 kg ಕಳ್ಕೊಂಡ್ಬಿಟ್ಟು ಒಂದು 10ನೇ ಕ್ಲಾಸ್ ಹುಡುಗ ಅಲ್ವೇನೋ, ಅದರಲ್ಲಿ 10th SSLC ಹೋಗೋ ಹುಡುಗನ ಪಾತ್ರ ಮಾಡೋದಕ್ಕೋಸ್ಕರ. ಮತ್ತು ಅದೇ ಬೇರೆ ಚಿತ್ರಗಳಿಗೆ ಅವನು ತುಂಬ ಅಷ್ಟೇ ದಪ್ಪನೂ ಆಗಿದ್ದ, ಅಷ್ಟೇ ಮೈಕಟ್ಟು ಕೂಡ ಬೆಳೆಸ್ಕೊಂಡಿದ್ದ. ನಾನು ಯಾವಾಗಲೂ ಅವ್ನಿಗೆ ಅಂತ ಇದ್ದೆ, ನೋಡೋ ನೆಕ್ಸ್ಟ್ ಪಿಕ್ಚರಲ್ಲಿ 6 ತಿಂಗಳು ಮಗು ಕ್ಯಾರೆಕ್ಟರ್ ಇದೆಯಂತೆ, ಏನು ಮಾಡಬಹುದು ನೀನು ಯೋಚನೆ ಮಾಡು. ಅಲ್ಲ, ನಾನು ನಿಜವಾಗ್ಲೂ ಅವ್ನು ಕಂಡ್ರೆ ಭಯ ಕಣ್ರಿ. ಅವ್ನಿಗೆ ಏನಾದರೂ ಒಂದು ಪಾತ್ರ ಕೊಟ್ಬಿಟ್ರೆ ಅದನ್ನು ಅಗಲಿ ಇದು ಮಾಡಿ ಅಗದು ಹೋಗಿ ಒಳಗಡೆ ಎದ್ದು ಬಂದು ಆಕಾಶನ ಮುಟ್ಟಿ ಎಲ್ಲನೂ ಮಾಡ್ಕೊಂಬಂದ್ಬಿಡ್ತಾನೆ. ಅದಕ್ಕೋಸ್ಕರ 6 ತಿಂಗಳ ಮಗು ಪಾತ್ರ ಹೆಂಗಿರುತ್ತೆ, ಅದಕ್ಕೆ ಏನಾದರೂ ಪಾತ್ರ ತಯಾರಿ ಮಾಡ್ತೀಯಾ ನೋಡು ಅಂತೆಲ್ಲ ಹೇಳಿದ್ದೀನಿ ಅವನಿಗೆ. ಅವ್ನು ಅದನ್ನೇ ತಮಾಷೆ ಮಾಡ್ತಿರ್ತಾನೆ. ಬಟ್ ಈ ಸಿನಿಮಾ ಅವ್ನು ತುಂಬ ಚೆನ್ನಾಗಿ ಮಾಡ್ತಾನೆ. ಯಾಕೆಂದರೆ ಮೊಟ್ಟ ಮೊದಲ ಬಾರಿಗೆ ಉತ್ತರ ಕರ್ನಾಟಕದ ಭಾಷೆಯನ್ನು ಅವನು ಮಾತನಾಡಲಿದ್ದಾನೆ. ಇಡೀ ಸಿನಿಮಾ ಉತ್ತರ ಕರ್ನಾಟಕದ ಭಾಷೆಯಲ್ಲೇ ಇರ್ತದೆ. ಆದ್ದರಿಂದ ಮೊಟ್ಟ ಮೊದಲ ಬಾರಿಗೆ ಅವನು ಇಡೀ ಚಿತ್ರದಲ್ಲಿ ಆ ಭಾಷೆಯನ್ನು ಎಲ್ಲರೂ ಬಳಸ್ತೀವಿ ನಾವು. ಅದರಿಂದ ನನಗೆ ಎಲ್ಲರಿಗೂ ಹೇಳ್ತಿದ್ದೀನಿ, ಇಡೀ ತಂಡಕ್ಕೆ, ಕ್ರಿಮಿನಲ್ ತಂಡಕ್ಕೆ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಾನು ಭಾಳ ವರ್ಷ ಆದಮೇಲೆ ಅವನ ತಾಯಿ ಪಾತ್ರ ಮಾಡ್ತಿರೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು ಧ್ರುವ, ಥ್ಯಾಂಕ್ ಯು ಮನೀಶ್ ಸರ್, ಇಡೀ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.